ಮಳೆ ಕೊರತೆಯಿಂದ ಬಿತ್ತನೆ ಕಾರ್ಯಕ್ಕೆ ಪೆಟ್ಟು ಬಿದ್ದಿದೆ, ಹೊಡೆತ ಬಿದ್ದಿದೆ. ರಾಜ್ಯದಲ್ಲಿ ಸದ್ದಿಲ್ಲದೆ ಅಕ್ಕಿ ರೇಟು ಕೂಡ ಹೆಚ್ಚಾಗಿದೆ. 1.5 ತಿಂಗಳಲ್ಲಿ ಅಕ್ಕಿ ಬೆಲೆ ಶೇಕಡ 35ರಷ್ಟು ಹೆಚ್ಚಳ ಆಗಿದೆ. 10 ರಿಂದ 12 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಶೇಕಡ 35ರಷ್ಟು ಅಕ್ಕಿ ರೇಟ್ ಹೆಚ್ಚಳ ಆಗಿರುವುದು. ಸೋನಾ ಸ್ಟೀಮ್, ಸೋನಾ ಮಸೂರಿ ಅಕ್ಕಿ ಅತಿ ಹೆಚ್ಚು ದುಬಾರಿಯಾಗಿದೆ. ಹಿಂಗಾರು ಮಳೆ ಕೈಕೊಟ್ರೆ ಅಕ್ಕಿ ಬೆಲೆ ಇನ್ನಷ್ಟು ಹೆಚ್ಚಳ ಆಗುತ್ತೆ. ಯಶವಂತಪುರ ಎಪಿಎಂಸಿಯಲ್ಲಿ ಪ್ರತಿದಿನ 50 ಲೋಡ್ ಬರ್ತಾ ಇತ್ತು. ಆದರೆ ದರ ಹೆಚ್ಚಳದ ಕಾರಣ ಅರ್ಧಕ್ಕರ್ಧ ಲೋಡೇ ಈಗ ಬರ್ತಾ ಇಲ್ಲ. ಹಿಂಗಾಗಿ ಶೇಕಡ 35ರಷ್ಟು ಅಕ್ಕಿ ದರ ಏರಿಕೆ ಆಗಿದೆ ಅಂತ ಹೇಳಿ ವರ್ತಕರು ಹೇಳ್ತಾ ಇದ್ದಾರೆ. ಎಪಿಎಂಸಿ ಮಾರ್ಕೆಟ್ನಲ್ಲಿದ್ದೀನಿ. ಈ ಬಾರಿ ಎಲ್ನಿನೋ ಎಫೆಕ್ಟ್ ನ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಮಳೆ ಕೊರತೆ ಉಂಟಾಗಿದೆ. ಮಳೆ ಕೊರತೆ ಬೆನ್ನಲ್ಲೇ ಬಿತ್ತನೆ ಕಾರ್ಯ ಕೂಡ ಅತಿ ಕಮ್ಮಿ ಆಗಿರುವಂತದ್ದು. ಬಿತ್ತನೆ ಕಾರ್ಯ ಕಮ್ಮಿಯಾದಂತಹ ಬೆನ್ನಲ್ಲೇ ಇದೀಗ ಅಕ್ಕಿ ಬೆಲೆ ಹೆಚ್ಚಳ ಆಗಿರುವಂತದ್ದು ಕೂಡ ಆಗ್ತಾ ಇದೆ. ಒಂದು ದಶಕದಲ್ಲಿ ಎಂದೂ ಕಾಣದ ರೀತಿಯಲ್ಲಿ ಇದೀಗ ಅಕ್ಕಿ ಬೆಲೆ ಹೆಚ್ಚಳ ಆಗಿರುವಂತಹ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಈ ಹಿಂದೆ ಅಕ್ಕಿ ಬೆಲೆ ಹೆಚ್ಚಳ ಆದ್ರೂ ಕೂಡ 3 ರಿಂದ 4 ರೂಪಾಯಿ ಪರ್ ಕೆಜಿ ಆಗ್ತಾ ಇತ್ತು. ಆದ್ರೆ ಈ ಬಾರಿ ಶೇಕಡ 35% ಅಷ್ಟು ಅಕ್ಕಿ ದರ ಹೆಚ್ಚಳ ಆಗಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಬೆಂಗಳೂರಿಗೆ ಸಾಕಷ್ಟು ಭಾಗಗಳಿಂದ ಅಕ್ಕಿಗಳೆಲ್ಲ ಬರ್ಕೊಂಡು ಹೋಗುತ್ತೆ. ಅದರಲ್ಲೂ ಮುಖ್ಯವಾಗಿ ದಪ್ಪ ಅಕ್ಕಿ ಇರಬಹುದು, ಅಥವಾ ಸೋನಾ ಸ್ಟೀಮ್ ಇರಬಹುದು, ಸೋನಾ ಮಸೂರಿ ಇರಬಹುದು, ಕೋಲಂ ರೈಸು, ಬಾಯ್ಲ್ಡ್ ರೈಸು, ಇದೆಲ್ಲನೂ ಕೂಡ ಬೇಡಿಕೆ ಹೆಚ್ಚಿರುವಂತದ್ದು. ಆದ್ರೆ ಕಳೆದ 2 ತಿಂಗಳಿನಲ್ಲಿ ದರ ಏರಿಕೆ ತುಂಬಾನೇ ಜಾಸ್ತಿ ಆಗಿರುವಂತದ್ದು. ಈ ಹಿಂದೆ ದಪ್ಪ ಅಕ್ಕಿ 36 ರೂಪಾಯಿ ಇದ್ರೆ ಈಗ 42 ರೂಪಾಯಿ ಆಗಿದೆ. ಸ್ಟೀಮ್ ಅಕ್ಕಿ, ಸೋನಾ ಸ್ಟೀಮ್ ಅಂತ, ಇದನ್ನ ಸಾಮಾನ್ಯ ಮೆಸ್ಸು, ಕ್ಯಾಂಟೀನು, ಹೋಟೆಲ್ಗಳಲ್ಲಿ ಬಳಕೆ ಮಾಡ್ತಾರೆ. ಈ ಹಿಂದೆ ಕೆಜಿಗೆ 48 ರೂಪಾಯಿ ಇತ್ತು. ಆದ್ರೆ ಇದೀಗ 65 ರೂಪಾಯಿ ಆಗಿರುವಂತದ್ದು. ಸೋನಾ ಮಸೂರಿ ಕೂಡ ಮನೆಗಳಲ್ಲಿ ಬಳಕೆ ಮಾಡ್ತೀವಿ. 68 ರೂಪಾಯಿ ಇರುವಂತದ್ದು 70 ರೂಪಾಯಿ ಆಗಿದೆ. ಕೋಲಂ ರೈಸ್ ಕೂಡ 77 ರಿಂದ 84 ರೂಪಾಯಿ ಹೆಚ್ಚಳ ಆಗಿರುವಂತದ್ದು. ಈ ಎಲ್ಲಾ ಬೆಲೆ ಹೆಚ್ಚಳದಿಂದ ಗ್ರಾಹಕರು ಪ್ರಮುಖವಾಗಿ ಈ ಬೆಲೆ ಏರಿಕೆ ಬಿಸಿಗೆ ತಲುಪಿದ್ದಾರೆ. ಬಿತ್ತನೆ ಇಲ್ಲ, ನೀರಾವರಿ ಅಗತ್ಯವಾಗಿ ಬಂದಿಲ್ಲ, ಮಳೆ ಎಫೆಕ್ಟ್ ಇದೆ, 10 ವರ್ಷಗಳಿಂದ ನೋಡಿದಂತಹ ಪ್ರೈಸ್ ಹೈಕು ಈಗ ಆಗಿರುವಂತದ್ದು. ಒಂದ್ ಕಡೆ ಮತ್ತೊಂದ್ ಕಡೆ ವಾರ್ ಎಫೆಕ್ಟ್ ಕೂಡ ಇರುವಂತದ್ದು. ವಾರ್ ಎಫೆಕ್ಟ್ ಬೆನ್ನಲ್ಲೇ ಎಕ್ಸ್ಪೋರ್ಟ್ ದೇಶದಿಂದ ಜಾಸ್ತಿ ಆಯಿತು. ಕರ್ನಾಟಕ, ಆಂಧ್ರ, ತಮಿಳುನಾಡು ಇಲ್ಲೆಲ್ಲ ಕಡೆಗಳಿಂದನೂ ಕೂಡ ಅಕ್ಕಿ ಎಕ್ಸ್ಪೋರ್ಟ್ ಮಾಡಲಾಯಿತು. ಹೀಗಾಗಿ ಅದರ ಒಂದು ಸಮಸ್ಯೆ ಕೂಡ, ಮತ್ತೊಂದು ಕಡೆ ಮಳೆಯ ಸಮಸ್ಯೆಯಿಂದನೂ ಕೂಡ ಅಕ್ಕಿ ಪ್ರೊಡಕ್ಷನ್ ಕಮ್ಮಿ ಆಗಿ ಇದೀಗ ಬೆಲೆ ಹೆಚ್ಚಳ ಆಗಿರುವಂತದ್ದು. ಮುಂದಿನ ಮಳೆ ಅಂದ್ರೆ ಏನು, ಇನ್ನೆರಡು ತಿಂಗಳ ನಂತರ ಹಿಂಗಾರು ಮಳೆ ಇದೆ, ಅದನ್ನು ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಬರಲಿಲ್ಲ ಅಂತ ಹೇಳಿದ್ರೆ ಮತ್ತೊಮ್ಮೆ ಅಕ್ಕಿ ಬೆಲೆ ಹೆಚ್ಚಳ ಆಗುವಂತಹ ಎಲ್ಲಾ ಸಾಧ್ಯತೆ ಕೂಡ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಕೆಎಸ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.